ಹೌದು, ಕಳೆದ 2 ವರ್ಷಕ್ಕೂ ಹೆಚ್ಚು ಕಾಲದಿಂದ ಚಿಕ್ಕಬಳ್ಳಾಪುರ ನಗರಸಭಾ ವ್ಯಾಪ್ತಿಯಲ್ಲಿ ಯಾವುದೇ ಕಾಮಗಾರಿ ನಡೆದಿಲ್ಲ. ಭೂಪೂಜೆ, ಶಂಕುಸ್ಥಾಪನೆ, ಉದ್ಘಾಟನೆಯಂತಹ ಯಾವುದೇ ಕಾರ್ಯಕ್ರಮ ಜನಪ್ರತಿನಿಧಿಗಳು ಮಾಡಿದ ಉದಾಹರಣೆಯೇ ಇಲ್ಲ. ಇನ್ನು ಮಾಳುದ ಗುಂಡಿಗಳು ಬಿದ್ದು ನಗರ ವ್ಯಾಪ್ತಿಯ ರಸ್ತೆಗಳಲ್ಲಿ ಸಂಚರಿಸುವುದೇ ದುಸ್ಸಾಹಸವಾಗಿ ಪರಿಣಮಿಸಿದೆ. ಚರಂಡಿಗಳ ಸ್ವಚ್ಛತೆ ಇಲ್ಲದೆ ಜನರು ಡೆಂಗಿದಂತಹ ಮಾರಕ ಸಾಂಕ್ರಾಮಿಕ ರೋಗ ಭೀತಿಯಲ್ಲಿ ಜೀವನ ನಡೆಸುವಂತಾಗಿದೆ. ಪರಿಸ್ಥಿತಿ ಎಷ್ಟು ಗಂಭೀರವಾಗಿದ್ದರೂ ಚುನಾಯಿತ ಪ್ರತಿನಿಧಿಗಳು ಮಾತ್ರ ಜನರ ಕಷ್ಟಗಳ ಬಗ್ಗೆ ಸ್ಪಂದಿಸುವ ಕೆಲಸ ಮಾಡಿಲ್ಲ. ಇದೇ ಸಮಯಕ್ಕೆ ನಗರಸಭೆ ಅಧ್ಯಕ್ಷ, ಉಪಾಧ್ಯಕ್ಷರ ಚುನಾವಣೆ ಬಂದಿದೆ. ಅದರೊಂದಿಗೆ ಮಳೆಗಾಲವೂ ಬಂದಿದೆ. ಹಾಗಾಗಿ ರಸ್ತೆಗಳು ಕೆಸರುಮಯವಾಗಿದ್ದರೆ ಜನಪ್ರತಿನಿಧಿಗಳು ಮಾತ್ರ ಅಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ನಿರತರಾಗಿ ಅಭಿವೃದ್ಧಿ ಮೆರೆಯುತ್ತಿದ್ದಾರೆ. ಆದರೆ ಮುಖ್ಯವಾಗಿ ಮುಂದಿನ ಒಂದೇ ವರ್ಷದಲ್ಲಿ ನಗರಸಭೆಗೆ ಚುನಾವಣೆಗಳು ಎದುರಾಗಲಿದ್ದು, ಈ ಚುನಾವಣೆಗಳಲ್ಲಿ ಯಾವುದೇ ಅಭ್ಯರ್ಥಿ ಮತ ಕೇಳಲು ವಾರ್ಡ್ಗಳಿಗೆ ತೆರಳಬೇಕಾದರೆ ಅಭಿವೃದ್ಧಿ ಏನು ಎಂಬುದನ್ನು ಹೇಳಲು ಒಂದಾದರೂ ನಿದರ್ಶನ ಇಲ್ಲದೆ ಕೈ ಇಸುಕಿಕೊಳ್ಳುವ ಸ್ಥಿತಿಯಲ್ಲಿದ್ದಾರೆ. ಈ ಎಲ್ಲಾ ವಿಚಾರಗಳನ್ನು ಗಮನಿಸಿರುವ ನಗರಸಭೆ ಸದಸ್ಯರು ಹಳೆಯ ಸರ್ಕಾರದಲ್ಲಿ ಮಂಜೂರಾಗಿದ್ದ ಅನುದಾನಗಳನ್ನು ಬಳಸಿಕೊಂಡು ನಗರಸಭೆ ವ್ಯಾಪ್ತಿಯ ವಾರ್ಡ್ಗಳಲ್ಲಿ ತಾತ್ಕಾಲಿಕ ಕಾಮಗಾರಿಗಳಿಗೆ ಮುಂದಾಗಿದ್ದಾರೆ. ಅದರ ಭಾಗವಾಗಿ ಚಿಕ್ಕಬಳ್ಳಾಪುರದ 5ನೇ ವಾರ್ಡಿನ ತಿಮ್ಮಕ್ಕ ಬಡಾವಣೆಯಲ್ಲಿ ಗುಂಡಿ ಮುಚ್ಚುವ ಕಾರ್ಯಕ್ಕೆ ನಗರಸಭಾ ಸದಸ್ಯರು ಚಾಲನೆ ನೀಡಿದ್ದಾರೆ. ತಿಮ್ಮಕ್ಕ ಬಡಾವಣೆಯಲ್ಲಿ ರಸ್ತೆಗಳು ತೀವ್ರ ಹದಗೆಟ್ಟಿದ್ದು ಗುಂಡಿಮಯವಾಗಿತ್ತು. ಅಲ್ಲದೆ ರಸ್ತೆ ಪಕ್ಕದಲ್ಲಿರುವ ಚರಂಡಿಗಳ ಸುತ್ತ ಗಿಡ ಗಂಟಿಗಳು ಬೆಳೆದು ಸೊಳ್ಳೆಗಳ ಆಶ್ರಯ ತಾಣವಾಗಲು ಅನುಕೂಲ ಕಲ್ಪಿಸಿತ್ತು. ಇದನ್ನು ಮನಗಂಡ ನಗರಸಭಾ ಸದಸ್ಯ ಜೆ ನಾಗರಾಜ್ ನಗರಸಭೆ ಆಯುಕ್ತರೊಂದಿಗೆ ಮಾತನಾಡಿ ಹಳೆಯ ಅನುದಾನದಲ್ಲಿಯೇ ರಸ್ತೆಗಳ ಗುಂಡಿ ಮುಚ್ಚುವ ಕಾರ್ಯಕ್ಕೆ ಚಾಲನೆ ನೀಡಿದ್ದಾರೆ. ಎಪಿಎಂಸಿ ಪಕ್ಕದ ರಸ್ತೆಯಲ್ಲಿ ಆಳವಾದ ಗುಂಡಿಗಳು ಬಿದ್ದು ವಾಹನ ಸಂಚಾರ ಮಾತ್ರವಲ್ಲದೆ ಜನರು ಓಡಾಡಲು ಸಂಕಷ್ಟ ಎದುರಾಗಿತ್ತು. ಇದರಿಂದ ಇಂದು ಜೆಸಿಬಿ ಮೂಲಕ ರಸ್ತೆಗಳ ಗುಂಡಿಗಳನ್ನು ಮುಚ್ಚಲಾಗಿದ್ದು, ಸರ್ಕಾರದಿಂದ ಅನುದಾನ ತಂದು ರಸ್ತೆ ಸೇರಿದಂತೆ ಇತರೆ ಮೂಲಸೌಕರ್ಯ ಒದಗಿಸಲು ಕ್ರಮ ವಹಿಸುವುದಾಗಿ ಅವರು ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರದ ತಿಮ್ಮಕ್ಕ ಬಡಾವಣೆಯಲ್ಲಿ ಈ ನಡುವೆ ಬಹಳಷ್ಟು ಮಳೆಯಾಗಿ ರಸ್ತೆಗಳು ಹಾಳಾಗಿತ್ತು. ತುಂಬ ಹಳ್ಳಗಳು ಬಿದ್ದಿತ್ತು. ಸಾರ್ವಜನಿಕರಿಗೆ ಓಡಾಡಲು ಬಹಳ ತೊಂದರೆ ಆಗ್ತಾಯಿತ್ತು. ಅದೇ ರೀತಿ ನಗರಸಭೆಯ ಪೌರಾಯುಕ್ತರಿಗೆ ಇದ್ರ ವಿಚಾರವಾಗಿ ಮನವಿ ಸಲ್ಲಿಸಿದಾಗ ಅವರು ಕೂಡಲೇ ಸ್ಪಂದಿಸಿ ತಾತ್ಕಾಲಿಕ ಈ ಒಂದು ಗುಡಿ ಮುಚ್ಚುವಂಥ ಕೆಲಸ ಆಗ್ತಾಯಿದೆ. ಯಾಕಂತ ಹೇಳಿದ್ರೆ ಸಾಂಪ್ರದಾಯ ಹಬ್ಬಗಳು ಹೆಚ್ಚು ಬರ್ತಾಯಿದ್ದು, ಈಗಾಗಲೇ ಗಣೇಶನ ಹಬ್ಬ ಬರ್ತಾ ಇರೋದ್ರಿಂದ ತಾತ್ಕಾಲಿಕವಾಗಾದರೂ ಕೆಲಸ ಮಾಡಬೇಕಲ್ವಾ, ಸಾರ್ವಜನಿಕರು ತೊಂದರೆ ಆಗಬಾರ್ದಲ್ವಾ. 5ನೇ ವಾರ್ಡ್ ಮಾತ್ರವಲ್ಲದೆ ನಗರದ 31 ವಾರ್ಡ್ಗಳಲ್ಲಿ ರಸ್ತೆ ಸೇರಿದಂತೆ ಇತರೆ ಮೂಲ ಸೌಕರ್ಯಗಳ ಸ್ಥಿತಿ ಇದೇ ಆಗಿದ್ದು, ಕಳೆದ 2 ವರ್ಷಗಳಿಂದ ಸರ್ಕಾರದ ಯಾವುದೇ ಅನುದಾನ ಬಾರದೆ ಅಭಿವೃದ್ಧಿ ಕಂಡಿಲ್ಲ. ಅಲ್ಲದೆ ನಗರದ ಅಭಿವೃದ್ಧಿಗಾಗಿ ಬಂದಿದ್ದ ನಗರೋತ್ಥಾನ ಅನುದಾನವನ್ನು ನಗರದ ಹೊರವಲಯದಲ್ಲಿ ರಸ್ತೆಗಳ ಅಭಿವೃದ್ಧಿಗೆ ಬಳಸಲು ಈ ಹಿಂದೆ ಸಚಿವರು ನಿರ್ಧರಿಸಿದ್ದು ಅದು ಅಂತಿಮವಾಗಿಲ್ಲ. ಇದರಿಂದ ನಗರೋತ್ಥಾನ ಹಣ ಎಲ್ಲಿ ಬಳಕೆ ಮಾಡಬೇಕು ಎಂಬುದು ಇನ್ನೂ ನಿರ್ಧಾರವಾಗದೆ ಅನುದಾನ ಇದ್ದರೂ ಕಾಮಗಾರಿಗಳು ಮಾತ್ರ ನಡೆಸದ ಸ್ಥಿತಿ ಸದಸ್ಯರಿಗೆ ಎದುರಾಗಿದೆ. ಸಾಲದೆಂಬಂತೆ 15ನೇ ಹಣಕಾಸು ಯೋಜನೆಯಲ್ಲಿ ಕಳೆದ ಜನವರಿ ತಿಂಗಳಿನಲ್ಲಿ ಟೆಂಡರ್ ಕರೆದು ಕಾರ್ಯಾದೇಶವಾಗಿರುವ ಕಾಮಗಾರಿಗಳಿಗೂ ಇನ್ನೂ ಮುಕ್ತಿ ಸಿಕ್ಕಿಲ್ಲ. ಸಂಸತ್ ಚುನಾವಣೆಗೂ ಮೊದಲೇ ಟೆಂಡರ್ ಆಗಿದ್ದ 15ನೇ ಹಣಕಾಸು ಯೋಜನೆಯ ಕಾಮಗಾರಿಗಳು ಯಾಕೆ ಅಂತಿಮಗೊಳಿಸಿಲ್ಲ ಎಂಬುದಕ್ಕೆ ನಗರಸಭೆಯಿಂದ ಈವರೆಗೂ ಉತ್ತರ ಸಿಕ್ಕಿಲ್ಲ. ಹೊಸ ಅನುದಾನ ಸರ್ಕಾರದಿಂದ ಬಂದಿಲ್ಲ. ಈ ಹಿಂದಿನ ಸರ್ಕಾರದಲ್ಲಿ ಬಂದಿರುವ ಅನುದಾನ ಬಳಕೆ ಮಾಡಲು ಅನುಮತಿ ನೀಡುತ್ತಿಲ್ಲ. ಇದರಿಂದಾಗಿ ನಗರ ಅಭಿವೃದ್ಧಿ ಇಲ್ಲದೆ ಸೊರಗಿದ್ದು, ಇದು ನಗರಸಭಾ ಸದಸ್ಯರ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ. ಸಾಲದೆಂಬಂತೆ ಇತ್ತೀಚೆಗೆ ಅನುದಾನವೆಲ್ಲ ಒಂದೇ ವಾರ್ಡಿಗೆ ನೀಡುವ ಆದೇಶವನ್ನು ಈ ಹಿಂದಿನ ನಗರಸಭೆ ಆಯುಕ್ತರು ನೀಡಿದ್ದು, ಇದರಿಂದ ಕೆರಳಿದ ಸದಸ್ಯರು ಆಡಳಿತಾಧಿಕಾರಿಯಾಗಿರುವ ಜಿಲ್ಲಾಧಿಕಾರಿಗಳ ಬಳಿ ನಿಯೋಗ ತೆರಳಿ ಆಯುಕ್ತರ ಆದೇಶದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದರು. ಇದರಿಂದ ಅನಿವಾರ್ಯವಾಗಿ ಅನುದಾನ ಒಂದೇ ವಾರ್ಡಿಗೆ ನೀಡಿರುವ ಆದೇಶವನ್ನು ಜಿಲ್ಲಾಧಿಕಾರಿಗಳು ರದ್ದು ಮಾಡಿದರು. ನಂತರ ಆ ಅನುದಾನವನ್ನು ಇತರೆ ವಾರ್ಡ್ಗಳಿಗೆ ಹಂಚುವ ಕೆಲಸಕ್ಕೆ ಈವರೆಗೂ ಯಾವುದೇ ಆದೇಶವಾಗಿಲ್ಲ. ನಗರ ಅಭಿವೃದ್ಧಿಗಾಗಿ ಹೊಸ ಅನುದಾನ ಬಾರದೆ ಹಳೆ ಅನುದಾನ ವೆಚ್ಚ ಮಾಡಲು ಅವಕಾಶವಿಲ್ಲದೆ ಸೊರಗುವ ಸ್ಥಿತಿ ನಿರ್ಮಾಣವಾಗಿರುವುದಂತೂ ವಿಪರ್ಯಾಸ. ಸಾರ್ವಜನಿಕರಿಗೆ ನಗರದಲ್ಲಿ ಬಹಳಷ್ಟು 31 ನಗರಸಭಾ ಸದಸ್ಯರುಗಳಿದ್ದೀವಿ ನಾವು.
ಕನಿಷ್ಠ ಮೂಲ ಸೌಕರ್ಯಗಳು ಕೂಡ ಒದಗಿಸೋದಕ್ಕೆ ಭಾಳ ಕಷ್ಟ ಆಗ್ತಾಯಿದೆ. ಯಾಕಂತ ಹೇಳಿದ್ರೆ ನಮಗಿಂತ ಹೆಚ್ಚಿನ ಸ್ಥಾನದಲ್ಲಿರೋ ಅಂಥವರು ಶಾಸಕರು, ಸಚಿವರು ನಮಗೆ ಹೆಚ್ಚು ಈ ನಗರಸಭೆಗೆ ಅನುದಾನಗಳು ತರೋ ಅಂಥ ನಿಟ್ಟಲ್ಲಿ ಕೆಲಸ ಮಾಡಿದ್ರೆ ನಾವು ಕೂಡ ಹೆಚ್ಚು ಕೆಲಸ ಮಾಡಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ TPS ಚುನಾವಣೆ ಬರುತ್ತೆ, ZP ಚುನಾವಣೆ ಬರುತ್ತೆ, ನಗರಸಭೆ ಚುನಾವಣೆ ಬರುತ್ತೆ. ಈ ನಿಟ್ಟಲ್ಲಿ ಜನಪ್ರತಿನಿಧಿಗಳಾದಂಥವರು ಅವರು ಚುನಾವಣೆಗೆ ಮೊದಲು ಕೊಟ್ಟಿರ್ತಕ್ಕಂಥ ಭರವಸೆಗಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕಾಗಿದೆ, ಹೆಚ್ಚು ಕೆಲಸ ಮಾಡಬೇಕಾಗಿದೆ. ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗೋ ರೀತಿಯಲ್ಲಿ ನಾವು ನಡ್ಕೋಬಾರ್ದು ಕೂಡ. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ವೇಳೆಯಲ್ಲಿಯೇ ಅಭಿವೃದ್ಧಿಯ ಬಗ್ಗೆಯೂ ಚರ್ಚೆಗಳು ನಗರಾದ್ಯಂತ ನಡೆಯುತ್ತಿದ್ದು, ನೂತನ ಅಧ್ಯಕ್ಷರ ಆಯ್ಕೆಯ ನಂತರವಾದರೂ ಚಿಕ್ಕಬಳ್ಳಾಪುರ ನಗರಸಭೆ ಸರಿದಾರಿಯಲ್ಲಿ ಸಾಗಲಿದೆಯೇ ಎಂಬುದನ್ನು ಕಾದು ನೋಡಬೇಕಿದೆ. ಇಲ್ಲವಾದರೆ ಮುಂದಿನ ಒಂದೇ ವರ್ಷದಲ್ಲಿ ಎದುರಾಗಲಿರುವ ನಗರಸಭೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಮತ ಕೇಳಲು ಬರುವ ಅಭ್ಯರ್ಥಿಗಳಿಗೆ ನಾಗರಿಕರಿಂದ ಯಾವ ರೀತಿಯ ಪ್ರತಿಕ್ರಿಯೆ ವ್ಯಕ್ತವಾಗಲಿದೆ ಎಂಬುದು ಗಮನಾರ್ಹವಾಗಿದೆ. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.